ಸ್ನೇಹಿತರೆ ನಮಸ್ತೆ. ಸಂಕಲ್ಪ ಅಕಾಡೆಮಿ ಧಾರವಾಡದಿಂದ ನಾನು ವಿಠ್ಠಲ್ಗೌಡ ಪಾಟೀಲ್. ಕಲ್ಯಾಣ ಕರ್ನಾಟಕದಲ್ಲಿ ಲಾಸ್ಟ್ ಸೆಪ್ಟೆಂಬರ್ ತಿಂಗಳೊಳಗಡೆ ನಡೆದಿರ್ತಕ್ಕಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಹಿಂದಿನ ಕ್ಲಾಸ್ದೊಳಗಡೆ ಅಥವಾ ಹಿಂದಿನ ವಿಡಿಯೋದೊಳಗಡೆ ನಾನು ಬಹಳಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹಾಗೆ ಸುಮಾರು ಕ್ವಶನ್ಸ್ಗಳನ್ನು ಅಲ್ಲಿ ಸಾಲ್ವ್ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಉಳಿದ ಕ್ವಶನ್ಸ್ಗಳನ್ನು ನಾವು ಈಗ ಸಾಲ್ವ್ ಮಾಡೋಣ. ಸೊ ಮೊದಲನೇದಾಗಿ ಒಟ್ಟು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಸುಮಾರು ಒಂದು 20ರಿಂದ 25 ಕ್ವಶನ್ಸ್ಗಳು ಇದಾವೆ ಅಂತ ನಾನು ಹೇಳಿದೆ ನಿಮಗೆ. ಎಲ್ಲವೂ ತುಂಬಾ ಡೆಪ್ತ್ ಲೆವೆಲ್ದೊಳಗಡೆ ಕ್ವಶನ್ಸ್ ಅದ. ಸೊ ಹೀಗಾಗಿ ಇಲ್ಲಿಯೂ ಸಹಿತ ನೋಡಿರ್ಬೇಕು. ನೆಕ್ಸ್ಟ್ ಕ್ವಶನ್ಸ್ ಹೇಗದೆ, ಭಾರತೀಯ ಸಂವಿಧಾನದ ಅನುಚ್ಛೇದ 323A ಮತ್ತು ಆರ್ಟಿಕಲ್ 323B ಕುರಿತು ತಿಳಿಸುತ್ತದೆ ಅಂತ. ಅಂದ್ರೆ ಯಾವುದ್ರ ಬಗ್ಗೆ ಹೇಳ್ತದೆ, ನಾನು ಕೊಟ್ಟಂತ 4 ಆಯ್ಕೆಗಳಲ್ಲಿ ಯಾವುದ್ರ ಬಗ್ಗೆ ಹೇಳ್ತದೆ. ಸೊ ಮೊದಲನೇದಾಗಿ ಸಂವಿಧಾನದ 14A ಭಾಗದಲ್ಲಿ ನ್ಯಾಯಾಧಿಕರಣಗಳು ಟ್ರಿಬ್ಯುನಲ್ಸ್ ಬಗ್ಗೆ ಹೇಳ್ತದೆ. ಸೊ 323A ದಿಂದ 323B ತನಕ ನ್ಯಾಯಾಧಿಕರಣಗಳು. ಯಾವ ನ್ಯಾಯಾಧಿಕರಣಗಳು ಅಂತಂದ್ರೆ ಉದಾಹರಣೆಗೆ ಸೊ ಇಲ್ಲಿ ಒಂದೇದು ಯಾವ್ದ ನೋಡ್ರಿ, ಮಧ್ಯಸ್ಥಿಕೆ ನ್ಯಾಯಾಧಿಕರಣ ಮತ್ತು ಮಧ್ಯಸ್ಥಿಕೆ ಕೇಂದ್ರ, ಅಫ್ಕೋರ್ಸ್ ಇದು ಆನ್ಸರ್ ಅಲ್ಲ. ಸ್ಪರ್ಧೆಯ ಮೇಲ್ಮನವಿ ನ್ಯಾಯಮಂಡಳಿ, ಅಫ್ಕೋರ್ಸ್ ಇದು ಅಲ್ಲ. ಅಂತಾರಾಜ್ಯ ಜಲ ವಿವಾದ ನ್ಯಾಯಮಂಡಳಿ ಮತ್ತು ಕೈಗಾರಿಕಾ ನ್ಯಾಯಮಂಡಳಿ, ಖಂಡಿತವಾಗ್ಲೂ ಅಲ್ಲ. ಅಫ್ಕೋರ್ಸ್ ಉಳಿದಿರೋದು 4ನೇ ಆಪ್ಷನ್, ಕೇಂದ್ರ ಮತ್ತು ರಾಜ್ಯ ಆಡಳಿತ ನ್ಯಾಯಮಂಡಳಿ CAT ಮತ್ತು KAT, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಮತ್ತು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಥವಾ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಬಗ್ಗೆ ಹೇಳ್ತಕ್ಕಂಥ ವಿಧಿ 323A ವಿಧಿ. ಅಫ್ಕೋರ್ಸ್ 323B ಏನ್ ಹೇಳ್ತದೆ ಅಂತಂದ್ರ, ಸೊ ನಾವು ಟ್ಯಾಕ್ಸ್ ಬಗ್ಗೆ ಅಥವಾ ಇಂಡಸ್ಟ್ರಿಯಲ್ ಬಗ್ಗೆ ಏನಾದ್ರೂ ಡಿಸ್ಪ್ಯೂಟ್ಸ್ ಗಳು ನೋಡುದು ಅಂದ್ರೆ, ವಿವಾದಗಳು ನೋಡುದು ಅಂತಂದ್ರೆ, ಸೊ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದರ ಬಗ್ಗೆ ಸೊ ಈ 323B ಸಂವಿಧಾನದೊಳಗಡೆ ಕಂಡು ಬರ್ತದೆ. ಸೊ ನೆಕ್ಸ್ಟ್ ನೋಡ್ರಿ, which one of the following characteristics of a federal constitution is not essential? ಒಂದೇದು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್, ಸುಪರ್ಮಿಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ರಿಜಿಡಿಟಿ. ಸೊ ಯಾವ್ದು ಆನ್ಸರ್ ಅಂತ ಹೇಳಿ ನಾವು ನೋಡ್ಬೇಕಾಗಿದೆ. ಫೆಡರಲ್ ಸಂವಿಧಾನದ ಕುರಿತು ಈ ಕೆಳಗಿನ ಗುಣಲಕ್ಷಣಗಳಲ್ಲಿ ಯಾವುದು ಅತ್ಯಗತ್ಯವಲ್ಲ, ಯಾವುದು ಅತ್ಯಗತ್ಯವಲ್ಲ ಅನ್ನೋದ್ರ ಬಗ್ಗೆ ಅದ. ಯಾವುದ್ರದ್ದು ಅವಶ್ಯಕತೆ ಇಲ್ಲ. ಫೆಡರಲ್ ಕಾನ್ಸ್ಟಿಟ್ಯೂಷನ್ ಸಂಯುಕ್ತ ಪದ್ಧತಿಯ ಸರ್ಕಾರದ ಗುಣಲಕ್ಷಣಗಳಲ್ಲಿ ಯಾವ ನಿಯಮ ಕಡ್ಡಾಯವಲ್ಲ ಅಂತಕ್ಕಂಥದ್ದು. ಮೊದಲನೇದಾಗಿ ಅಧಿಕಾರದ ಹಂಚಿಕೆ, ಅದರ ಕೋರ್ ಪಾರ್ಟ್ ಇದೆ. ಮೊದಲಿಗೆ ಇದು ಬೇಕೇ ಬೇಕು, ಅಧಿಕಾರದ ಹಂಚಿಕೆ ಬೇಕು. ಭಾರತದ ಸಂವಿಧಾನ ಸಂಯುಕ್ತ ಪದ್ಧತಿಯ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ಏಕಾತ್ಮಕ ಪದ್ಧತಿಯ ಗುಣಲಕ್ಷಣಗಳನ್ನು, ಏಕಾತ್ಮಕ ಪದ್ಧತಿಯ ಸರ್ಕಾರದ ಗುಣಲಕ್ಷಣಗಳನ್ನು ಹೊಂದಿದೆ. ಸೊ ಇಲ್ಲಿ ಡಿವಿಷನ್ ಆಫ್ ಪವರ್ಸ್, ಅಧಿಕಾರದ ವಿಭಜನೆ. ಸೊ ಅದ್ರ ಸಲುವಾಗಿ ನೋಡೋಣ, ಭಾರತ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಸೊ ಇದು ಎಲ್ಲಿದ್ ಬರ್ತದೆ ಹಂಗಾದ್ರೆ, ಸಂಯುಕ್ತ ಪದ್ಧತಿಯ ಸರ್ಕಾರದ ಗುಣಲಕ್ಷಣ. ನೆಕ್ಸ್ಟ್ ಸಂವಿಧಾನದ ಶ್ರೇಷ್ಠತೆ. ಸೊ ಸಂವಿಧಾನದ ಪರಮೋಚ್ಚವಾಗಿರತಕ್ಕಂಥ ಸ್ಥಾನ ಸಂಯುಕ್ತ ಪದ್ಧತಿಯ ಸರ್ಕಾರದ ಗುಣಲಕ್ಷಣಗಳಲ್ಲಿ ಅಥವಾ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹಾಗೆ ಸಂವಿಧಾನಕ್ಕೆ ಅತ್ಯಂತ ಪರಮೋಚ್ಚವಾಗಿರತಕ್ಕಂಥ ಸ್ಥಾನಮಾನ ಇರುತ್ತೆ. ನೆಕ್ಸ್ಟ್ ಅಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ. ಸೊ ಇಲ್ಲಿ ಲಿಖಿತ ಸಂವಿಧಾನದ, ಇಲ್ಲಿ ಅಲಿಖಿತ ಸಂವಿಧಾನ ಇಲ್ಲ. ಅಲಿಖಿತ ಅಂತ ಕೊಟ್ಟಿದ್ದ ನಾವು, ಅಲಿಖಿತ ಸಂವಿಧಾನ ಇಲ್ಲ. ಲಿಖಿತ ಸಂವಿಧಾನದ ಗುಣಲಕ್ಷಣ ಸಂಯುಕ್ತ ಪದ್ಧತಿಯ ಸರ್ಕಾರದ ಗುಣಲಕ್ಷಣಗಳಲ್ಲಿ ಒಂದಾಗ್ತದೆ. ಸೊ ಹೀಗಾಗಿ ಅವನು ಕೊಟ್ಟಿರ್ತಕ್ಕಂಥ ಆಪ್ಷನ್ 3ನೇದು ಏನದಂದ್ರೆ ಅಲಿಖಿತ ಸಂವಿಧಾನ. ಅಫ್ಕೋರ್ಸ್ ಇದು ಬರೋದಿಲ್ಲ. ನೆಕ್ಸ್ಟ್ ಕಠಿಣತೆ, ಅಫ್ಕೋರ್ಸ್ ಇದು ಆಪ್ಷನ್ ಅದ. ಕಠಿಣತೆ, ರಿಜಿಡಿಟಿ. ಸಂಯುಕ್ತ ಪದ್ಧತಿಯ ಸರ್ಕಾರದ ಗುಣಲಕ್ಷಣಗಳು ಕಠಿಣವಾದಂತಹ ಮಾರ್ಗವನ್ನ ಅನುಸರಿಸ್ತದೆ ಅದು. ಸೊ ಹಾಗಾದ್ರೆ ಕೆಳಗಿನ ಸಂಕೇತಗಳು ಬಳಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡ್ರಿ ಅಂತ ಹೇಳಿದಾರೆ. ಸೊ ಮೊದಲನೇದಾಗಿ ಸೊ ಇಲ್ಲಿ ನೋಡ್ರಿ ಆಪ್ಷನ್ 1 ಮತ್ತು 2, 2 ಮತ್ತು 3. ಅಫ್ಕೋರ್ಸ್ 3ನೇ ಆಪ್ಷನ್ 3 ಮಾತ್ರ ಅಂತ ಹೇಳಿದ ಇದೇ ನಮ್ದು ಉತ್ತರ ಆಗಿರ್ತದೆ. Which one of the following cases is well known as Mandal Commission case? Mandal Commission, ಮಿತ್ರ ಲಕ್ಷ ಕೊಡ್ರಿ. ಮಂಡಲ್ ಕಮಿಷನ್ ತುಂಬಾ ಫೇಮಸ್ ಆಯೋಗ ಇದು. ಮಂಡಲ್ ಕಮಿಷನ್ 1979ರಲ್ಲಿ ಜೂನ್ 1ನೇ ತಾರೀಕು ರಚನೆ ಆಗಿರ್ತದೆ. 1979ರಲ್ಲಿ 1980ರಲ್ಲಿ ತನ್ನ ಶಿಫಾರಸನ್ನ ಕೊಡ್ತದೆ. 1980ರಲ್ಲಿ ತನ್ನ ಶಿಫಾರಸನ್ನ ಸಲ್ಲಿಸ್ತದೆ. ಕೇಂದ್ರ ಸರ್ಕಾರ ಮಂಡಲ್ ಕಮಿಷನ್ ಆಯೋಗ ಮಾಡಿರ್ತಕ್ಕಂತಹ ಶಿಫಾರಸುಗಳನ್ನ 1990ರಲ್ಲಿ ಅನೌನ್ಸ್ ಮಾಡ್ತದ, ನಾವು ಈ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ಮಾಡ್ತೀವಿ ಅಂತ ಹೇಳಿ.
ಸೊ ಹಾಗಾದ್ರೆ ಮಂಡಲ್ ಕಮಿಷನ್ ಯಾವ್ದ್ರ ಬಗ್ಗೆ ಹೇಳ್ತದೆ? ಸೊ ಮಂಡಲ್ ಕಮಿಷನ್ SEBC, ಸೋಷಿಯಲ್ ಅಂಡ್ ಎಜುಕೇಶನ್ ಬ್ಯಾಕ್ವರ್ಡ್ ಕ್ಲಾಸಸ್, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೊ ಅವು ಉಳಿದಿರ್ತಕ್ಕಂಥ ಅವುಗಳ ಸುಧಾರಣೆಗಳ ಕುರಿತು. ಸೊ ಈ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಮೀಸಲಾತಿಯನ್ನ ಕೊಡಬೇಕು, ಅವುಗಳನ್ನ ಸುಧಾರಣೆ ಮಾಡುವುದಕ್ಕಾಗಿ, ಆ ವರ್ಗಗಳನ್ನ ಸುಧಾರಿಸುವುದಕ್ಕಾಗಿ ಅಥವಾ ಮೇಲೆತ್ತುವುದಕ್ಕಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನುವುದರ ಕುರಿತು ಮಂಡಲ್ ಕಮಿಷನ್ ತನ್ನ ಶಿಫಾರಸುಗಳನ್ನು 80ರಲ್ಲಿ ಸಲ್ಲಿಸುತ್ತೆ. 1990ರಲ್ಲಿ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಮಾಡ್ತದೆ, ಮಂಡಲ್ ಕಮಿಷನ್ ಆಧಾರದ ಮೇಲೆ ನಾವು ಉದ್ಯೋಗದಲ್ಲಿ OBC ವರ್ಗಕ್ಕೆ 27% ನಾವು ರಿಸರ್ವೇಶನ್ ಕೊಡ್ತೀವಿ, ಮೀಸಲಾತಿಯನ್ನ ಕೊಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡುತ್ತೆ. ಸ್ನೇಹಿತರೆ, ಈ ಆಯೋಗದ ಶಿಫಾರಸಿನ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗುತ್ತೆ. ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋಗುತ್ತದೆ. 1992ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ ಅನ್ನ ಪ್ರಕಟ ಮಾಡಿ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನ ಎತ್ತಿ ಹಿಡಿಯುತ್ತೆ. ಆ ಆಧಾರದ ಮೇಲೆ 1993ರಲ್ಲಿ NCBC ಜಾರಿಗೆ ಬರ್ತದೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ. ಸೊ ಇತ್ತೀಚೆಗೆ ಅಂದ್ರೆ ಸಂವಿಧಾನದ 102ನೇ ತಿದ್ದುಪಡಿ ಮೂಲಕ 2018ರಲ್ಲಿ ಆದ 102ನೇ ತಿದ್ದುಪಡಿ ಅನ್ವಯ NCBCಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಡಲಾಯಿತು. ಸೊ ಆ ಮೂಲಕ 338B ವಿಧಿಯನ್ನ ಸೃಷ್ಟಿ ಮಾಡಿ NCBCಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಡಲಾಯಿತು. ಸೊ ಇದಿಷ್ಟು ಮಂಡಲ್ ಕಮಿಷನ್ಗೆ ಸಂಬಂಧಪಟ್ಟಂತ ವಿಷಯ. ಸೊ ಇದು ನಾನು ನಿಮಗೆ ಹೇಳಿದ್ನಲ್ಲ, 1992ರಲ್ಲಿ ಸುಪ್ರೀಂ ಕೋರ್ಟ್ಗೆ ಇಂದಿರಾ ಸಹಾನಿ ಅಂತ ಹೇಳಿ, ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇಲ್ಲದ ನೋಡ್ರಿ, ಎರಡನೇ ಆಪ್ಷನ್ ಆಫ್ ಕೋರ್ಸ್, ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಪ್ರಕರಣದೊಳಗಡೆ ಸುಪ್ರೀಂ ಕೋರ್ಟ್ 1992ರಲ್ಲಿ ತೀರ್ಪನ್ನ ಕೊಡುತ್ತೆ. ಆ ತೀರ್ಪು ಕೊಟ್ಟದ ನಂತರ 1993ರಲ್ಲಿ NCBC, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಕ್ಕಂಥ ಒಂದು ಆಯೋಗವನ್ನ ಹೊಸದಾಗಿ ಸೃಷ್ಟಿ ಮಾಡಲಾಗ್ತದೆ. ಅಫ್ಕೋರ್ಸ್ ಇದು ಸ್ಟೇಟ್ ಆಫ್ AP ವರ್ಸಸ್ USU ಬಲಾರಾಮ್ ಇದು ಅಲ್ಲ. ಅಫ್ಕೋರ್ಸ್ ಆನ್ಸರ್ ನಮ್ದು ಇದೇ ಇರ್ತದೆ. ದಯವಿಟ್ಟು ಇದನ್ನೇ ಇದೆ, ನಾವು ಆನ್ಸರ್ ಈಗಾಗಲೇ ನೋಡಿದ್ದೀವಿ. The 74th Amendment of the Constitution of India deals with ಭಾರತ ಸಂವಿಧಾನದ 74ನೇ ತಿದ್ದುಪಡಿ ಯಾವುದರ ಬಗ್ಗೆ ವ್ಯವಹರಿಸುತ್ತದೆ ಅಂತ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಅಫ್ಕೋರ್ಸ್ ಅಲ್ವೇ ಅಲ್ಲ, ಸಂವಿಧಾನದ 11ನೇ ಭಾಗದಲ್ಲಿ ಬರ್ತಕ್ಕಂಥದ್ದು. ಇದು 9B ಒಳಗಡೆಯಿಂದ ಕ್ವಶನ್ಸ್ ಕೇಳಲಿಕ್ಕೆತನ. ನಗರ ಸ್ಥಳೀಯ ಸರ್ಕಾರ, ಅಫ್ಕೋರ್ಸ್ ನಗರ ಸ್ಥಳೀಯ ಸರ್ಕಾರ. ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳಿಕೆತನ, ಅಫ್ಕೋರ್ಸ್ ಇದು ಆನ್ಸರ್ ಅಲ್ಲ. ಮಹಿಳಾ ಕಲ್ಯಾಣವೂ ಅಲ್ಲ. ನಮ್ದು ಆನ್ಸರ್ ಯಾವುದು ಅಂತಂದ್ರೆ ನಗರ ಸ್ಥಳೀಯ ಸರ್ಕಾರ, ಅರ್ಬನ್ ಲೋಕಲ್ ಗೌರ್ಮೆಂಟ್ ಬಗ್ಗೆ ಹೇಳುದು 74ನೇ ಸಂವಿಧಾನದ ತಿದ್ದುಪಡಿ. ಮಿತ್ರರೇ, 73 ಮತ್ತು 74ನೇ ತಿದ್ದುಪಡಿ ಸೈಮಲ್ಟೇನಿಯಸ್ಲಿ ಒಂದೇ ಸಮಯದಲ್ಲಿ ಅವುಗಳನ್ನ ಅನುಷ್ಠಾನಗೊಳಿಸಲಾಯಿತು. 73 ಗ್ರಾಮೀಣ ಸ್ಥಳೀಯ ಸರ್ಕಾರದ ಬಗ್ಗೆ ವಿವರಣೆ ನೀಡಿದ್ರೆ, 74ನೇ ತಿದ್ದುಪಡಿ ಅರ್ಬನ್ ಲೋಕಲ್ ಗೌರ್ಮೆಂಟ್ ಬಗ್ಗೆ ಸಂವಿಧಾನಾತ್ಮಕವಾಗಿರತಕ್ಕಂಥ ಸ್ಥಾನಮಾನವನ್ನ ಇಲ್ಲಿ ಕೊಡಲಾಯಿತು. ಆ ಮೂಲಕ ಭಾರತದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಅಧಿಕೃತವಾಗಿ ಜಾರಿಗೆ ಬಂತು. ಜೂನ್ 1ನೇ ತಾರೀಕು, ಜೂನ್ 1, 1993ರಲ್ಲಿ ಭಾರತದಲ್ಲಿ ಅರ್ಬನ್ ಲೋಕಲ್ ಗೌರ್ಮೆಂಟ್ ಅಂತ ಹೇಳಿ 74ನೇ ತಿದ್ದುಪಡಿಯ ಮೂಲಕ ಅವುಗಳನ್ನ ಜಾರಿಗೆ ತರಲಾಯಿತು. PV ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ. ಸೊ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕೇಳಿದಾನ. ಕಂಟ್ರೋಲ್ ಓವರ್ ಸ್ಟೇಟ್ಸ್, ಕಾಂಟಿಜೆನ್ಸಿ ಫಂಡ್ ಅದ, ಕಂಟ್ರೋಲ್ ಓವರ್ ಸಬಾರ್ಡಿನೇಟ್ ಕೋರ್ಟ್ಸ್ ಅದ, ಅಪ್ರೋಪ್ರಿಯೇಷನ್ ಬಿಲ್ ಅದ. ಸೊ ಇಲ್ಲಿ ಬಾಜುಕ್ ಆರ್ಟಿಕಲ್ ಕೊಟ್ಟಿದ್ದಾನ, ಯಾವ್ದು ವಿಷಯ ಯಾವ ಆರ್ಟಿಕಲ್ಗೆ ಮ್ಯಾಚ್ ಆಗ್ತದೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದಾನ. ಸೊ ದಯವಿಟ್ಟು ಇಲ್ಲಿ ನೋಡ್ರಿ. ಸೊ ವಿಷಯ ಏನದಂತಂದ್ರೆ, ರಾಜ್ಯಗಳ ಮೇಲೆ ನಿಯಂತ್ರಣ, ಸಾದಿಲ್ವಾರು ನಿಧಿ, ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ, ಧನ ವಿನಿಯೋಗ ವಿಧೇಯಕ. ಸೊ ಪ್ಲೀಸ್ ಇಲ್ಲಿ ನೋಡ್ರಿ, ಮೊದಲನೇದಾಗಿ ಇಲ್ಲಿ ಒಂದು ಟ್ರಿಕ್ಸ್ ಹುಡುಕ್ಬೇಕು ನಾವು. ಎಲ್ಲಾ ಏನು ವಿಷಯಗಳಿಗೂ ವಿಧಿ ಗೊತ್ತಿರಬೇಕು ಅಂತಿನಲ್ಲ. ಯಾವ್ದು ನಮಗ ಆರ್ಟಿಕಲ್ ಬಹಳ ಫ್ಯಾಮಿಲಿಯರ್ ಅದನೋ ಗೊತ್ತದನೋ
ಆ ವಿಷಯ ಒಂದು ಹುಡ್ಕೊಂಡ್ ಬಿಡ್ಬೇಕು ಇಲ್ಲಿ. ಆಮೇಲೆ ಹೆಚ್ಚು ಕಡಿಮೆ ಅದ ಆನ್ಸರ್ ಅದು ಕರೆಕ್ಟ್ ಬಂದ್ಬಿಡ್ತದೆ ನಮಗೆ. ಉದಾಹರಣೆಗೆ ಸಾದಿಲ್ವಾರು ನಿಧಿ ಅಂತ ಹೇಳಿದಾನೆ ಇಲ್ಲಿ, ಕೌಂಟಿಜೆನ್ಸಿ ಫಂಡ್. ಕೌಂಟಿಜೆನ್ಸಿ ಫಂಡ್ ಬಗ್ಗೆ ಹೇಳೋದು ಯಾವ್ದು ವಿಧಿ? 267. ಸೊ 267 ಅಂದ್ರ B3 ಅದ. ಇಲ್ಲಿ ಕೊಟ್ಟಂತ ಆಯ್ಕೆಗಳು ಬರೀಲಿ. B3 ಎಲ್ಲಿದೆ ನೋಡ್ರಿ, B2 ಅದ, ಇದು ಬರಂಗಿಲ್ಲ. ಇಲ್ಲಿ B3 ಅದ, ಅಫ್ಕೋರ್ಸ್ ಇದು ನಮ್ದು ಆನ್ಸರ್ ಆಗಬಹುದು, ಸ್ವಲ್ಪ ಲಕ್ಷಕ್ಕೆ ಇಟ್ಕೊಳ್ಳೋಣ. ಇಲ್ಲಿ B1 ಅದ, ಅಫ್ಕೋರ್ಸ್ ಇದು ಆಯ್ಕೆ ನಮ್ದು ಆಗಂಗಿಲ್ಲ. ಇಲ್ಲಿ B4 ಅದ, ಇದು ಆಗಂಗಿಲ್ಲ. ಹಾಗಾದ್ರೆ 100% ನಮ್ಮ ಆನ್ಸರ್ ಯಾವ್ದು ಆಗಿರ್ಲಿಕ್ಕೇನೆ ಬೇಕು? ಎರಡನೇದು ಆನ್ಸರ್. ಯಾಕಂದ್ರೆ B3 4 ಆಯ್ಕೆಗಳಲ್ಲಿ ಇಲ್ಲಿ ಮಾತ್ರ ಅದ. ಸೊ B3 A4 ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ರಾಜ್ಯಗಳ ಮೇಲೆ ನಿಯಂತ್ರಣ ಇರತಕ್ಕಂಥದ್ದು ಅನುಚ್ಛೇದ 257. ಇಲ್ಲಿ ನೋಡ್ರಿ A4 B3 ಈಗಾಗಲೇ ಅನುಚ್ಛೇದ 267 C1 ಸಬಾರ್ಡಿನೇಟ್ ಕೋರ್ಟ್ಸ್. ಸಬಾರ್ಡಿನೇಟ್ ಕೋರ್ಟ್ಸ್ ಅಂತಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳು ಬರ್ತಾವಲ್ಲ, CJM ಕೋರ್ಟ್ಗಳು, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಆ ಕೋರ್ಟ್ಗಳು ಅಂದ್ರೆ ಒಟ್ಟಾರೆ ಡಿಸ್ಟ್ರಿಕ್ಟ್ ಜಿಲ್ಲಾ ಹಂತದಲ್ಲಿ ಇರ್ತಕ್ಕಂಥ ನ್ಯಾಯಾಲಯಗಳನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಹೇಳಿ ಕರೆದಿವಿ ಭಾರತ ಸಂವಿಧಾನದಲ್ಲಿ. ಸಬಾರ್ಡಿನೇಟ್ ಕೋರ್ಟ್ಸ್ ಸಂವಿಧಾನದ 233 ಇಂದ 238 ತನಕ ವಿಧಿಗಳು ಬರ್ತಾವ. ಸಬಾರ್ಡಿನೇಟ್ ಕೋರ್ಟ್ಸ್ ಬಗ್ಗೆನೇ ಬರ್ತಾವು. ಸೊ ಅಫ್ಕೋರ್ಸ್ ಇಲ್ಲಿ 235 ಅದ ನೋಡ್ರಿ. ಧನ ವಿನಿಯೋಗ ಮಸೂದೆ, ಅಪ್ರೋಪ್ರಿಯೇಷನ್ ಬಿಲ್ ಅಂತಲೂ ಕರಿತೀವಿ, ಫೈನಾನ್ಸ್ ಬಿಲ್ ಅಂತಲೂ ಕರಿತೀವಿ. ಇಲ್ಲಿ ಉಳಿದಿರೋದು ನಮ್ದು 114 ಅದ. ಸೊ ಹೀಗಾಗಿ ನಮ್ದು ಆನ್ಸರ್ ಯಾವ್ದಾಗಿರ್ತದೆ ಅಂತಂದ್ರೆ ಎರಡನೇದು ಆಪ್ಷನ್ 100% ಅದೇ ಆಗಿರುತ್ತೆ. ಮತ್ತೆ ಇದನ್ನೆಲ್ಲ ಎಕ್ಸಾಮ್ದೊಳಗಡೆ ಇಷ್ಟೆಲ್ಲ ಮಾರ್ಕ್ ಮಾಡ್ಕೋತ ಕೊಡಂಗಿಲ್ಲ. ಆಗ್ಲೇ ನಾ ಹೇಳಿದ್ನಲ್ಲ, B3 ಇಲ್ಲಿ ಮಾತ್ರ ಅದ, ಇಲ್ಲಿ ಹಾಕ್ಬೇಕು, ಸುಮ್ಮನೆ ಹೋಗ್ಬಿಡ್ಬೇಕು, ಉಳಿದಿದ್ದೆಲ್ಲವೂ ಸರಿಯಾಗಿನೇ ಇರ್ತಾವ. ಬರೀಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದ. ದ ಕೀ ಆಬ್ಜೆಕ್ಟಿವ್ ಆಫ್ ಸ್ವಚ್ಛ ಭಾರತ್ ಮಿಷನ್, SBM ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದಾನ. ಅದರಲ್ಲಿ ಗ್ರಾಮೀಣ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂತ ಹೇಳಿದ ಫೇಸ್ 2 ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾನ. ಯಾವುದು ಅದರಲ್ಲಿ ಇರ್ತಕ್ಕಂಥ ಆಯ್ಕೆಗಳು ಯಾವ ಸರಿ ಅದಾವ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಅದ ಹೆಚ್ಚು ಕಡಿಮೆ. ಸಸ್ಟೈನಿಂಗ್ ದ ODF ಸ್ಟೇಟಸ್ ಅಂಡ್ ಮ್ಯಾನೇಜಿಂಗ್ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ by 2029-30 and transforming all the village from ODF to ODF plus model. ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅದ. Improve the level of cleanliness in rural areas through solid and liquid waste management activities, making villages ODF plus. This includes ODF sustainability, solid waste management, liquid waste management and visual cleanliness. Which of the following option is are correct? ಯಾವುದು ಸರಿ ಅದ ಅಂತ ಹೇಳಿ ನಮ್ದು ಆಯ್ಕೆ ಅದ. ಈಗ ಯಾವುದು ಕರೆಕ್ಟ್ ಅದ. ಸೊ ಇಲ್ಲಿ ಕೊನೆಯಾಗ ಮುಗಿದ ಮೇಲೆ ನಾವು ಇಲ್ಲಿ ಏನ್ ನೋಡ್ತೀವಲ್ಲ, ಈ ಪಾಯಿಂಟ್ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಇದು ವಿಚ್ ಈಸ್ ರಾಂಗ್ ಅಂತಾನೋ, ರೈಟ್ ಅಂತಾನೋ, ಕರೆಕ್ಟ್ ಅಂತಾನೋ, ರಾಂಗ್ ಅಂತಾನೋ, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ಬೇಕು ನಾವು. ಸೊ ಪ್ಲೀಸ್ ಕನ್ನಡದೊಳಗಡೆ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ SBM ಹಂತ 2ರ ಪ್ರಮುಖ ಧ್ಯೇಯೋದ್ದೇಶ ಏನದ ಅಂದ್ರೆ, SBM ಸೆಕೆಂಡ್ ಕೇಳಿಕತ್ತಾನಂದ್ರೆ ಫೇಸ್ 2 ಕೇಳತ್ತಾನ, SBM ಫೇಸ್ 1 ಅಂತೂ ಇದ್ದೇ ಇರ್ತದ ಅಂತ ಅದ್ರ ಅರ್ಥ. 2029-30 ODF ಸ್ಥಾನವನ್ನ ಸುಸ್ಥಿರಗೊಳಿಸುವುದು ಹಾಗೂ ಘನ ಮತ್ತು ದ್ರವ ತ್ಯಾಜ್ಯವನ್ನ ನಿರ್ವಹಿಸುವುದು ಹಾಗೂ ಎಲ್ಲಾ ಹಳ್ಳಿಗಳನ್ನ ODF ನಿಂದ ODF ಪ್ಲಸ್ ಮಾದರಿಗೆ ಮಾರ್ಪಡಿಸುವುದು. ಹಳ್ಳಿಗಳನ್ನ ODF ಪ್ಲಸ್ ಮಾದರಿ ಮಾಡುವಲ್ಲಿ ಘನ, ಸಾಲಿಡ್ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶಗಳ ಸ್ವಚ್ಛತೆಯ ಮಟ್ಟವನ್ನು ಸುಧಾರಿಸುವುದು. ಇದು ODF ಸುಸ್ಥಿರತೆ, ಘನ ಸಾಲಿಡ್ ತ್ಯಾಜ್ಯ ನಿರ್ವಹಣೆ, ದ್ರವ ತ್ಯಾಜ್ಯ ಅಂದ್ರೆ ಲಿಕ್ವಿಡ್ ನಿರ್ವಹಣೆ ಹಾಗೂ ಗೋಚರ ಸ್ವಚ್ಛತೆಯನ್ನು ವಿಜುವಲ್ ಕ್ಲೀನ್ಲಿನೆಸ್ ಒಳಗೊಂಡಿದೆ ಅಂತೇಳಿ. ಅಫ್ಕೋರ್ಸ್ ಇವು ಎರಡೂ ಆನ್ಸರ್ ಸತ್ಯವಾಗೇನ ಇದಾವ, ಸರಿನಾ ಇದಾವ. ಸೊ ಮೊದಲೇಗೆ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕು. ಗ್ರಾಮೀಣ ಹಂತದಲ್ಲಿ ಇದೊಂದು ಕೇಂದ್ರ ಸರ್ಕಾರದ ಯೋಜನೆ. 2014 ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯಂದು ಈ ಯೋಜನೆಯನ್ನ ಜಾರಿಗೆ ತರಲಾಯಿತು. ಇದಕ್ಕಿಂತ ಮುಂಚೆ ಸ್ವಚ್ಛ ಭಾರತ್ ಮಿಷನ್ SBMಗೆ TSC ಅಂತ ಕರೀತಿದ್ರು, ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ, ಸಂಪೂರ್ಣ ಸ್ವಚ್ಛತಾ ಆಂದೋಲನ. ಇದಕ್ಕಿಂತ ಮುಂಚೆ ಇದನ್ನ ನಿರ್ಮಲ್ ಭಾರತ್ ಅಭಿಯಾನ ಅಂತ ಕರಿತಿದ್ರು. NBA ಇದ್ದದ್ದು TSC ಆಯ್ತು, TSC ಇದ್ದದ್ದು SBM ಅಂತ ಹೇಳಿ ಪುನರ್ ನಾಮಕರಣ ಆಯ್ತು. 2014 ಒಳಗಡೆ ಅಕ್ಟೋಬರ್ 2ನೇ ತಾರೀಕು ಸ್ವಚ್ಛತಾ ಕಿ ಓರ್, ಒಂದು ಹೆಜ್ಜೆ ಸ್ವಚ್ಛತೆ ಎಡೆಗೆ, ಸ್ವತಃ ಪ್ರಧಾನ ಮಂತ್ರಿ ಅವರು ಈ ಯೋಜನೆಯನ್ನ ಉದ್ಘಾಟನೆ ಮಾಡ್ತಾರೆ. ಸೊ ಇಲ್ಲಿ ಅರ್ಬನ್ ಮತ್ತು ರೂರಲ್ ಎರಡೂ ಹಂತದೊಳಗಡೆ ಈ ಯೋಜನೆ ಜಾರಿಯಲ್ಲಿದೆ. 2019 ರಿಂದ 2020-21 ತನಕ
ಸೊ ಫೇಜ್ 1ರಲ್ಲಿ ಪ್ರಾರಂಭ ಆಯ್ತು. 2020-21ರಿಂದ ಫೇಜ್ 2ದಲ್ಲಿ ಪ್ರಾರಂಭದ 2020-21ರಿಂದ 2029-30 ಇಡೀ ಗ್ರಾಮವನ್ನ ಸಂಪೂರ್ಣವಾಗಿ ಬಯಲು ಬಹಿರ್ದೇಶ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು. ಅದ್ರ ಜೊತೆಗೆ ಇಡೀ ಗ್ರಾಮ ಸ್ವಚ್ಛವಾಗಿರ್ಬೇಕು, ನೈರ್ಮಲ್ಯತೆಯಿಂದ ಕೂಡಿರ್ಬೇಕು. ಅದ್ರ ಸಲುವಾಗಿ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅನ್ನ ಜಾರಿಗೆ ತಂದ್ರು. SLWM ಅಂತ ಹೇಳಿ, ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಮನೆಯದೊಳಗಡೆ ಸಾಕಷ್ಟು ಕಸ ಕಡ್ಡಿಗಳು ಬರ್ತದೆ. ಈಗ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಸೊ ಮೊದಲು ಈಗ ಒಂದು 7-8 ವರ್ಷದ ಹಿಂದ್ಗಡೆ ಎಲ್ಲಿ ನಮ್ಮ ಮನೆಗಳಿಗೆ ಟಿಪ್ಪರ್ ಬರ್ತಿತ್ತಪ್ಪ, ಆಟೋ ಟಿಪ್ಪರ್. ಈ ಪ್ರತಿ ಹಳ್ಳಿಗೂ ಕಸ ಸಂಗ್ರಹ ಮಾಡೋದಕ್ಕೆ ಆಟೋ ಟಿಪ್ಪರ್ ಬರ್ಲಿಕ್ಕಿದ್ದಾವ. ಮನೆ ಎದುರುಗಡೆ ಬಂದು ಪಂಚಾಯತ್ ಅವರು ಕಸ ಕಲೆಕ್ಟ್ ಮಾಡ್ಲಿಕ್ಕಿದ್ದಾರ. ಸೊ ಕಸ ಕಲೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಪ್ರತಿ ಪಂಚಾಯಿತಿಯವರು ಪ್ರತಿ ಗ್ರಾಮದ ಪ್ರತಿ ಕುಟುಂಬಕ್ಕೆ 2 ಬಕೆಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಒಂದು ಬಕೆಟ್ದೊಳಗಡೆ ಹಸಿ ಕಸ ಹಾಕ್ರಿ, ಇನ್ನೊಂದು ಬಕೆಟ್ದೊಳಗಡೆ ಒಣ ಕಸ ಹಾಕ್ರಿ ಅಂತ ಹೇಳಿ. ಆ ಬಕೆಟ್ಗಳನ್ನ ಎದಕ್ಕೆ ಯೂಸ್ ಮಾಡ್ಲಿಕ್ಕಿದ್ದೀರಿ ಅನ್ನೋದ್ರ ಬಗ್ಗೆ ನೀವು ಅದರ ಬಗ್ಗೆ ಇದನ್ ಮಾಡ್ರಿ. ಸೊ ಇಲ್ಲಿ ಉದ್ದೇಶ ಬಹಳ ಕ್ಲಿಯರ್ ಇದೆ. ಸೊ ಹಸಿ ಮತ್ತು ಒಣ ಕಸವನ್ನ ಮೂಲದಲ್ಲಿಯೇ ವಿಂಗಡಣೆ ಮಾಡಬೇಕು. ತದನಂತರ ಅದನ್ನು ಒಂದು ಘಟಕಕ್ಕೆ ಸಂಗ್ರಹ ಮಾಡಿ ಅಲ್ಲಿ ವಿಂಗಡಣೆ ಮಾಡೋದು, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ವಿಂಗಡಣೆ ಮಾಡೋದು. ಇಲ್ಲಿ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕಗಳನ್ನು ಮಾಡಿದ್ದಾರೆ. ಬೇಕಂದ್ರೆ ಪಂಚಾಯತಿದು ಒಂದೊಂದು ಪಂಚಾಯತಿಗೆ ಒಂದೊಂದು ಘಟಕಗಳು ಮಾಡಿದ್ದಾರೆ. SLWM ಘಟಕ ಅಂತೇಳಿ, ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಗೆ ಘನ ಹಸಿ ಮತ್ತು ಒಣ ಕಸ ಸಂಗ್ರಹ ಮಾಡೋದಕ್ಕಾಗನ ಅಲ್ಲಿ ಘಟಕಗಳು ಪ್ರತಿ ಪಂಚಾಯತಿಗೆ ಒಂದೊಂದು ಘಟಕಗಳು ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಶೆಡ್ ಗಿಡ್ ಹೊಡೆದದ್ದು ಅಲ್ಲಿ ಮಾಡಿದ್ದಾರೆ. ಸೊ ಹೀಗೆ ODF ಓಪನ್ ಡಿಫೆಕ್ಷನ್ ಫ್ರೀ ಬಯಲು ಶೌಚ ಮುಕ್ತ ಗ್ರಾಮ, ಬಯಲು ಬಹಿರ್ದೇಶ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು. ಹೀಗೆ ಮಾಡುವುದರ ಮೂಲಕ ಗ್ರಾಮವನ್ನ ಸಂಪೂರ್ಣವಾಗಿ ನೈರ್ಮಲ್ಯದಿಂದ ಕೂಡಿರಬೇಕು ಅನ್ನೋಂಥ ಕಾನ್ಸೆಪ್ಟ್. ODF ನಿಂದ ODF ಪ್ಲಸ್ ಬರೀ ಪ್ರತಿ ಮನೆಗೆ ಶೌಚಾಲಯ ಕಟ್ಟಿಸಿಕೊಡೋದು ಅಷ್ಟೇ ಅಲ್ಲ, ಮನೆಯದೊಳಗಡೆ ಏನು ಕಸ ಸಂಗ್ರಹ ಆಗ್ತದಲ್ಲ ಅದನ್ನ ಎಲ್ಲಿ ಬೇಕಾದಲ್ಲಿ ಬೀಸಾಡೋದಲ್ಲ, ಅದ್ರ ಮೂಲಕ ಅನೈರ್ಮಲ್ಯವನ್ನ ಸೃಷ್ಟಿ ಮಾಡೋದಲ್ಲ, ಗ್ರಾಮ ಕಂಪ್ಲೀಟ್ ಆಗಿ ನೈರ್ಮಲ್ಯ ಯುಕ್ತವಾಗಿರ್ಬೇಕು. ಸೊ ಅದ್ರ ಸಲುವಾಗಿ ಕಸ ಸಂಗ್ರಹಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಗ್ರಾಮೀಣ ಮಟ್ಟದೊಳಗಡೆ ಸೊ ಇದದ ಈಗ 2014ರಿಂದ ಅದೊಂದು ದೊಡ್ಡ ಪ್ರಮಾಣದ ಆಂದೋಲನ ನಡೆದು ಬಿಟ್ಟದ. ಇಲ್ಲಿ ಒಂದು ಕುಟುಂಬಕ್ಕೆ ಶೌಚಾಲಯವಿಲ್ಲದ ಕುಟುಂಬ ಶೌಚಾಲಯ ಕಟ್ಕೊಂತು ಅಂತಂದ್ರ ಪ್ರೋತ್ಸಾಹಧನಕ್ಕಾಗಿ ಪ್ರಸ್ತುತ 12,000 ರೂಪಾಯಿ ಪ್ರೋತ್ಸಾಹಧನವನ್ನ ಸರ್ಕಾರ ಕೊಡ್ತದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿ. ಅದೇ ರೀತಿ 20,000 ರೂಪಾಯಿಯನ್ನ SC/ST ವರ್ಗದವರಿಗೆ ಕೊಡಲಾಗ್ತದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಕೂಡಿ. ಇದು ಜನರಲ್ದವ್ರಿಗೆ, ಯಾರು ಬೇಕಾದವರು ಶೌಚಾಲಯ ರಹಿತ ಕುಟುಂಬಗಳು ಶೌಚಾಲಯಕ್ಕಾಗಿ ಅರ್ಜಿ ಸಲ್ಲಿಸಿ ಪಂಚಾಯತಿಗೆ ಅರ್ಜಿ ಹಾಕಿದ್ರಂತಂದ್ರ ಅವ್ರು ಶೌಚಾಲಯ ಕಟ್ಟಿಕೊಂಡ ನಂತರ 12,000 ರೂಪಾಯಿ ಅವರಿಗೆ ಸಹಾಯಧನವನ್ನು ಕೊಡಲಾಗ್ತದೆ. ಇಲ್ಲಿ ಜನರಲ್ ಕುಟುಂಬಗಳು ಹೊರತುಪಡಿಸಿ SC/ST ಕುಟುಂಬಗಳಿಂದಲ್ಲ ಆ ಕುಟುಂಬಕ್ಕೆ 20,000 ರೂಪಾಯಿ ಸಹಾಯಧನವನ್ನ ಇಲ್ಲಿ ಕೊಡಲಾಗ್ತದೆ. ಸೊ ಹೀಗೆ ಮಾಡುವುದರ ಮೂಲಕ ಪ್ರತಿ ಗ್ರಾಮವನ್ನ ಬಯಲು ಬಹಿರ್ದೇಶ ಮುಕ್ತ ಗ್ರಾಮ ಮಾಡಬೇಕು ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ವನವನ್ನ ತೊಟ್ಟಿದ್ದಾರೆ 2029-30 ಸೊ ಅಂದ್ರೆ ನಮ್ದು ಆನ್ಸರು ಅಫ್ಕೋರ್ಸ್ A ಮತ್ತು B ಎರಡು ಸರಿ ಆಗ್ತವೆ. ಇನ್ನೊಂದು ಕ್ವಶನ್ಸ್ ಅದ ನೋಡ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್. ಇದು ಕೇಂದ್ರ ಸರ್ಕಾರದ ಯೋಜನೆ. ದ ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್ ಹ್ಯಾಸ್ ಬೀನ್ ಲಾಂಚ್ಡ್ by the Ministry of Social Justice and Empowerment, Government of India. So please ಏನದ ನೋಡೋಣ. The program aims to provide assured, comprehensive and quality antenatal care free of cost universally to all pregnant women on the 9th of every month. Which of the statement given above is are correct? ಸೊ ಪ್ಲೀಸ್ ನೋಡ್ರಿ, ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕ್ವಶನ್ಸ್ ಅದ. ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯವು ಆರಂಭಿಸಿದೆ. ಅಫ್ಕೋರ್ಸ್ 100% ಇದು ತಪ್ಪು. ಯಾಕಂತಂದ್ರ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನ್ನುವಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗ್ತದೆ.
ಅವೇನ್ ಹೇಳ್ತಾ ಇದ್ದಾನಂದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳಿ, ಸೋಷಿಯಲ್ ಎಂಪವರ್ಮೆಂಟ್ ಅಂತ ಹೇಳಿ. ಸೊ ಅಫ್ಕೋರ್ಸ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಂತ್ರಾಲಯ ಅಂತ ಇದ್ದಾನ. ಸೊ ಹೀಗಾಗಿ ಇದು ತಪ್ಪು. ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಇಲಾಖೆಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಅಫ್ಕೋರ್ಸ್ ಬಿ ಏನದ ನೋಡ್ರಿ, ಈ ಕಾರ್ಯಕ್ರಮವು ಪ್ರತಿ ತಿಂಗಳಿನ 9ರಂದು ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೆ ಭರವಸೆ, ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ಣ ಪಾಲನೆಯನ್ನು ಉಚಿತ ದರದಲ್ಲಿ ನಿರ್ವಹಿಸುವ ಗುರಿಯನ್ನು ಹೊಂದಿದೆ. ಸೊ ಅಫ್ಕೋರ್ಸ್ ಬಿ ಆಪ್ಷನ್ ಕರೆಕ್ಟ್ ಅದ. ಸೊ ಹೀಗಾಗಿ ನಮ್ದು ಉತ್ತರ ಏನಾಗಿರ್ಬೇಕು ಅಂತಂದ್ರ ಎರಡನೇದು. ಎ ಮಾತ್ರ ಅಲ್ಲ, ಇದು ತಪ್ಪದ. ಎ ಮತ್ತು ಬಿ ಅಲ್ಲ. ಸೊ ಎ ಮತ್ತು ಬಿ ಎರಡು ಅಲ್ಲ ಅಂತಕ್ಕಂಥದ್ದಿಲ್ಲ, ಬಿ ಆನ್ಸರ್ ಸರಿಯದ. ಪ್ರತಿ ತಿಂಗಳು 9ನೇ ತಾರೀಕಿನಂದು ಸೊ ಏನ್ ಮಾಡ್ತಾರಂತಂದ್ರ ಇಲ್ಲಿ ಉಚಿತ ದರದಲ್ಲಿ ಈ ಎಲ್ಲ ಸೇವೆಯನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತ. ಸೊ ಇನ್ನೊಂದು ಕ್ವಶನ್ಸ್ ಏನದ ನೋಡ್ರಿ, ಹೆಚ್ಚು ಕಡಿಮೆ ಎಕ್ಸಾಮ್ ಸಂಬಂಧಪಟ್ಟಂಗೆ ಲಾಸ್ಟ್ ಕ್ವಶನ್ಸ್ ಅದ. ಇದು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್. ಆನ್ ವಿಚ್ ಪ್ರಿನ್ಸಿಪಲ್ಸ್ ಡಸ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಆಪರೇಟ್ ಅಂತ ಹೇಳಿ, ಯಾವ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ? ಡೆಮೋಕ್ರಸಿ, ಡಿಕ್ಟರ್ಶಿಪ್, ಮೊನಾರ್ಕಿ, ಸೆಂಟ್ರಲೈಸೇಷನ್. ಪ್ರಜಾಪ್ರಭುತ್ವ, ಸರ್ವಾಧಿಕಾರ, ರಾಜಪ್ರಭುತ್ವ, ಕೇಂದ್ರೀಕೃತ. 4ನೇದು ಅಲ್ವೇ ಅಲ್ಲ, ಕೇಂದ್ರೀಕೃತ ಅಲ್ಲೇ ಡಿವಿಷನ್ ಆಫ್ ಪವರ್ಸ್ ಮಾಡಿದ್ರು, ಡಿಸೆಂಟ್ರಲೈಸ್ ಮಾಡಿದ್ರು, ಅಧಿಕಾರ ವಿಕೇಂದ್ರೀಕರಣ ಆಯ್ತು. ಅಫ್ಕೋರ್ಸ್ ಇದು ತದ್ವಿರುದ್ಧ ಕಾನ್ಸೆಪ್ಟ್ ಇದು, ಅಲ್ವೇ ಇಲ್ಲ. ಮೊನಾರ್ಕಿ ಅಂತೂ ಇಲ್ವೇ ಇಲ್ಲ. ಸರ್ವಾಧಿಕಾರ ಡಿಕ್ಟರ್ಶಿಪ್ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ನಮ್ದು ಆನ್ಸರ್ 100% ಯಾವ್ದಾಗಿರ್ತದೆ ಅಂದ್ರೆ ಪ್ರಜಾಪ್ರಭುತ್ವ. ಮಿತ್ರರೇ, ಇದಿಷ್ಟು ಕ್ವಶನ್ಸ್ ಗಳನ್ನ 2 ವಿಡಿಯೋ ಕ್ಲಿಪ್ ದೊಳಗಡೆ, ಮೊದಲನೇ ವಿಡಿಯೋ ಕ್ಲಿಪ್ ದೊಳಗಡೆ ಕೆಲವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ, 2ನೇ ವಿಡಿಯೋ ಕ್ಲಿಪ್ ದೊಳಗಡೆ ಇವಿಷ್ಟು ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ನೀವು ಆದ್ರೂ ಸಹ ಒಂದು ತಿಳ್ಕೊಡ್ರಿ, ಬರೀ ನಾವು ಪುಸ್ತಕ ಮುಂದಿಟ್ಕೊಂಡು ಓದ್ಕೋತಾ ಹೋದ್ರ ಸೊ ಅದು ವರ್ಕೌಟ್ ಆಗಂಗಿಲ್ಲ. ಸಿಲೆಬಸ್ ಕವರ್ ಆಯ್ತು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದ್ರ ಸಲುವಾಗಿ ದಯವಿಟ್ಟು ಪ್ರತಿದಿನ ಕನಿಷ್ಠ 100 ಕ್ವಶನ್ಸ್ ಸಾಲ್ವ್ ಮಾಡತಕ್ಕಂಥ ಪ್ರಯತ್ನ ಮಾಡ್ರಿ, ಮಲ್ಟಿಪಲ್ ಚಾಯ್ಸ್. ಸೊ ಅವಾಗ ನಿಮಗ ಸಬ್ಜೆಕ್ಟ್ ಮೇಲೆ ಸಾಕಷ್ಟು ಕಮಾಂಡಿಂಗ್ ಬರ್ತದೆ, ಗ್ರಿಪ್ ಬರ್ತದೆ. ಅವಾಗ ನಿಮಗ್ ನಿಜವಾಗ್ಲೂ ಗೊತ್ತಾಗ್ತದೆ ವಾಟ್ ವಿ ಶುಡ್ ರೀಡ್, ವಾಟ್ ವಿ ಶುಡ್ ನಾಟ್ ರೀಡ್. ನಾವು ಏನ್ ಓದ್ಬೇಕು, ಏನ್ ಓದಬಾರ್ದು, ಎಷ್ಟು ಓದಬೇಕು, ಎಲ್ಲಿಂದ ಓದಬೇಕು ಅನ್ನೋ ಪಾರ್ಟ್ ಮೊದಲಿಗೆ ತಿಳ್ಕೊಳ್ಬೇಕಾಗ್ತದೆ. ಸುಮ್ನೆ ಹಾಗೆ ಒಂದು ಪುಸ್ತಕ ಇಟ್ಕೊಂಡು ಉಯ್ಯತ್ ಓದ್ಕೊತ ಹೋಗ್ಬಿಡ್ತೀವಪ್ಪ. ಸೊ ಅದ್ರಲ್ಲಿ ಏನ್ ಕ್ವಶನ್ ಕೇಳ್ತಾರ ಅನ್ನೋ ಪಾರ್ಟ್ ನಮ್ಗೆ ಗೊತ್ತಿರಂಗಿಲ್ಲ. ಅದ್ರ ಸಲುವಾಗಿ ಮೊದಲಿಗೆ ನಾನು ನಿಮಗೆ ಹೇಳಿಕಿದ್ದೀನಿ. ಸೊ ನಂದು ವೈಯಕ್ತಿಕ ಸಲಹೆ ಅದ, ದಯವಿಟ್ಟು ನೀವು ಕ್ವಶನ್ಸ್ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ. ಇವತ್ತು ನ್ಯೂಸ್ ಪೇಪರ್ ಓದ್ತಿರೋ ಇಲ್ಲೋ ಗೊತ್ತಿಲ್ಲ ನನಗ, ಆದ್ರೆ ಇವತ್ತಿನ ದಿವಸ ನೀವು 100 ಕ್ವಶನ್ ಸಾಲ್ವ್ ಮಾಡ್ರಿ. ಇವತ್ತಿನ ದಿವಸ ಅಂದ್ರೆ ಇವತ್ತು ಹೇಳತ್ತಿಲ್ಲ ನಾನು, ಪ್ರತಿದಿನ 100 ಕ್ವಶನ್ ಸಾಲ್ವ್ ಮಾಡ್ರಿ ನೀವು. ಅವಾಗ ನಿಮ್ಗೆ ದೊಡ್ಡ ಎನರ್ಜಿ ಬೂಸ್ಟ್ ಬರ್ತದ. ಅದು ಸಾಕಷ್ಟು ಸಬ್ಜೆಕ್ಟ್ ಮೇಲೆ ನಿಮ್ಗೆ ಕಮಾಂಡಿಂಗ್ ಬಂದ್ಬಿಡ್ತದೆ, ವಿಶ್ವಾಸ ಬಂದ್ಬಿಡ್ತದೆ. ಬರ್ಲಿ ತಗೋ ಯಾವ್ದು ಬೇಕಾದ ಪ್ರಶ್ನೆಗಳನ್ನ. ಸೊ ಅದ್ರ ಸಲುವಾಗಿ ಮತ್ತೆ ಕ್ವಶನ್ ಸಾಲ್ವ್ ಮಾಡ್ಬೇಕಾಗಿತ್ತಂದ್ರೆ 2-3 ಜನ ಕೂಡ್ಕೊಂಡು ಸಾಲ್ವ್ ಮಾಡ್ರಿ. ಅವಾಗ ನಿಮಗ ಒಬ್ಬರಿಗೆ ಗೊತ್ತಿರ್ತದ ಒಂದು ಪಾರ್ಟದ ಬಗ್ಗೆ, ಇನ್ನೊಬ್ಬರಿಗೆ ಇನ್ನೊಂದು ಪಾರ್ಟದ ಬಗ್ಗೆ ಗೊತ್ತಿರ್ತದ. ಸೊ ಅವಾಗ ನೀವು ಎಲ್ಲಾ ಆಪ್ಷನ್ ಸಹಿತ ಡಿಸ್ಕಷನ್ ಮಾಡ್ತಾ ಹೋದ್ರಿ ಅಂತಂದ್ರ ಮುಂದಿನ ಹಂತದೊಳಗಡೆ ನಿಮಗ ಕ್ವಶನ್ಸ್ ಎಲ್ಲಿಂದ ಕೇಳಿಕತ್ತಲ್ಲ ಆ ಏರಿಯಾನ ಉಳಿದಿರಂಗಿಲ್ಲ, ಎಲ್ಲಾ ಏರಿಯಾನು ನಿಮ್ದು ಕವರ್ ಆಗಿಬಿಟ್ಟಿರ್ತದ. ಆ ದೃಷ್ಟಿಯಿಂದ ದಯವಿಟ್ಟು ಪ್ರತಿದಿನ ನಾವು ಪ್ರತಿದಿನ ಅಥವಾ 2-3 ದಿವಸಕ್ಕೊಮ್ಮೆ ಈ ರೀತಿ ನಾವು ಆನ್ಲೈನ್ದೊಳಗಡೆ ಒಳ್ಳೆ ಕ್ಲಾಸ್ಗಳನ್ನ ನಿಮಗೆ ನಾವು ಕೊಡ್ತಾನೆ ಇದ್ದೀವಿ. ದಯವಿಟ್ಟು ಇದ್ರ ಸದುಪಯೋಗ ತೆಗೆದುಕೊಡ್ರಿ. ಸೊ ಮತ್ತೆ ನಂದೊಂದು ವಿನಂತಿ, ರಿಕ್ವೆಸ್ಟ್ ಏನದ ಅಂತಂದ್ರೆ, ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಕೆಲವು ಜನರಿಗೆ, ಕೆಲವು ಸ್ನೇಹಿತರಿಗೆ ಇದನ್ನ ಶೇರ್ ಮಾಡ್ರಿ. ಮತ್ತೆ ಡಿಸ್ಕಷನ್ ಹೇಗ್ ಮಾಡ್ಲಿಕ್ಕಿತ್ತೀನಿ ಅನ್ನೋದ್ರ ಬಗ್ಗೆ ನೀವು ನೋಡ್ಕೊಂಡು ಹಂಗೆ ಮೇಲ್ಗಡೆ ತಿಕ್ಕಿ ಮತ್ತೆ ಹಂಗ ಸರಿಸಿ ಸುಮ್ಮನೆ ಕುತ್ಕೊಳ್ಳಿಕ್ ಹೋಗ್ಬೇಡ್ರಿ. ಸೊ ಇದು ನಿಮಗ ಡಿಸ್ಕಷನ್ ಹೇಗ್ ಆಗ್ಲಿಕ್ಕೆ ಅನ್ನೋದ್ರ ಬಗ್ಗೆ ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಏನಾದ್ರೂ ಸರಿ ಆಗ್ಬೇಕಾಗಿತ್ತಂದ್ರೆ ನೀವು ದಯವಿಟ್ಟು ಸಜೆಷನ್ ಕೊಡ್ರಿ, ಅದನ್ನ ಸರಿ ಮಾಡ್ಕೊಳಿಕ್ ಬರ್ತದೆ. ಸೊ ನಿಮ್ಮ ಕಲ್ಯಾಣಕ್ಕಾಗಿ ಅಥವಾ ನಿಮ್ಮ ಯಶಸ್ಸಿಗಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಅತಿ ಅವಶ್ಯಕತೆ ಅದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ದಲ್ಲಿ ಸಿಗೋಣ. ಥ್ಯಾಂಕ್ ಯು.